ಜಗದ್ರಕ್ಷಕ, ಯಾಕಪ್ಪ ತಂದೆ, ಈ ಬಡವರ ಮೇಲೆ ನಿನಗೆ ಕರುಣೆ ಎನ್ನುವುದೇ ಇಲ್ಲವೇ? ದೊಡ್ಡ ದೊಡ್ಡ ಶ್ರೀಮಂತರಿಗೆಲ್ಲ ಬೇಡಿದ್ದನ್ನು ಕೊಡ್ತಾ ಇದೆಯಾ? ಆದ್ರೆ ನಮ್ಮಂತ ಬಡವರಿಗೆ ಯಾಕೆ ಈ ರೀತಿ ಕಣ್ಣೀರಿನಲ್ಲಿ ಕೈ ತೊಳ್ತಾ ಇದೆಯಾ ನೀನು? ಅಂತ ದುಷ್ಟರನ್ನು ಶಿಕ್ಷಿಸಿ ನಮ್ಮಂತ ಬಡವರನ್ನು ಉದ್ಧಾರ ಮಾಡುತ್ತಂದೆ, ನೀನೇ ಉದ್ಧಾರ ಮಾಡು. ಚೈತ್ರ, ಇಷ್ಟೊತ್ತು ನೀನು ಈ ದೇವರ ಗುಡಿಯಿಂದ ಮಾತಾಡಿದ ನುಡಿಗಳನ್ನು ಕೇಳಿ ನನ್ನ ಕಿವಿಯಾರೆ ಮನಸಾರೆ ಒಪ್ಪಿಕೊಂಡು ಸಂತೋಷವಾಗಿ ಮೆಚ್ಚಿಕೊಂಡಿದ್ದೇನೆ. ಬಾ ಚೈತ್ರ, ಬಾ. ಈ ಕಲ್ಲು ಎನ್ನುವ ನಿರ್ಜೀವ ದೇವರಿಗೆ ಪೂಜಿಸುವುದಕ್ಕಿಂತ ಈ ಕಣ್ಣು ಮುಂದೆ ನಿಂತಿರುವ ಜೀವಂತ 6 ಅಡಿ ಕಟೌಟೊಮ್ಮೆ ಪೂಜೆ ಮಾಡಿ ನೋಡು. ವ್ಯವಸ್ಥೆ ಮಾಡ್ರಿ. ಈ ನಿನ್ನ ಬಾಯನ್ನು ಸ್ವಲ್ಪ ಬಿಗಿ ಹಿಡಿದು ಮಾತನಾಡೋ ಚಾಂಡಲ. ಮೊದಲು ಇಲ್ಲಿಗೆ ಏಕೆ ಬಂದಿರುವೆ? ಮೊದಲು ಮಗಳು ನೀ ನನಗೆ. ಚೈತ್ರ, ಸೂರ್ಯನ ಕಿರಣಕ್ಕೆ ಅರಳುವ ಹೂವು ದುಂಬಿಗೆ ಏಕೆ ಬಂದಿರುವೆಂದೇ ಏನೆಂದು ಉತ್ತರಿಸಬಲ್ಲ. ಅದರಂತೆ ಇಂಥ ದಟ್ಟವಾದ ಕಾಡಡಿವೆಯಲ್ಲಿ ಸುಂದರವಾಗಿ ಅರಳಿ ನಿಂತಿರುವ ಈ ಚೈತ್ರ, ನಿನ್ನಲ್ಲಿರುವ ಬಹುದಿನದ ಪರಿಮಳ ಶಳಿಯ ಕಲಿಯುಗದ ಕಳನಾಯಕನಾಗಿ ಬಂದಿರುವ ಈ ರಸಿಕ ರವಿರಾಜನಿಗೆ ನಿನ್ನ ಸಿಹಿಯಾದ ತುಟಿಯಿಂದ ಮುತ್ತು ಕೊಟ್ಟು ಬಾಳು ನನ್ನವಳಾಗಿ ಈ ಸಮಾಜದಲ್ಲಿ. ಬಾಯ್ ಮುಚ್ಚ ಹುಚ್ಚ ನಾಯಿ, ನಿನ್ನ ಮನ ಬಂದಂತೆ ಮಾತನಾಡೋದಕ್ಕೆ ನಾನೇನು ಸೂರ್ಯರ ವಶಕ್ಕೆ ಹುಟ್ಟಿದವನಲ್ಲ. ಈ ಸಮಾಜದಲ್ಲಿ ನಿಜ ಗರತಿ ಭಾರತೀಯ ಮಗಳು ನಾನು. ಹೆಚ್ಚಿಗೆ ಬಾಯಿ ಬಿಚ್ಚದೆ ಸುಮ್ಮನೆ ಹೊರಟು ಹೋಗು ನೀನು ಇಲ್ಲಿಂದ. ಚೈತ್ರ, ನನ್ನಂತ ಲಕ್ಷ್ಮೀ ಪುತ್ರರನ್ನು ಕಣ್ತೆರೆದು ನೋಡುವ ಶಕ್ತಿಯ ನಿನ್ನ ಮಳಿಮಲ್ಲೇಶ್ವರಿಗೆ ಎಲ್ಲಿಂದ ಬರಬೇಕು? ನೋಡು ಚೈತ್ರ, ನೀನು ಪರಶಿವಳ ಭಕ್ತಳೆಂದು ಜಪತಪ ಕೈಯುತ್ತ ಈ ಕಲ್ಲು ಬಂಡಿಗೆ ತಲೆ ಒತ್ತಿ ಬೇಡಿಕೊಂಡರೂ ಯಾವಾಗ ಪರಿಹಾರ ಆಗಬೇಕು ಆ ನಿನ್ನ ದುಃಖ. ನೀನೊಬ್ಬ ರಾಕ್ಷಸ ಕುಲದವನು ನೀನು. ಅದರಂತೆ ಈ ಗರತಿ ಹೆಣ್ಣಿಗೆ ಈ ರೀತಿ ತುಚ್ಛವಾಗಿ ಮಾತನಾಡ್ತಾ ಇದೆಯಲ್ಲ. ನೀನೆಂತ ಸುಳಿಯ ಮಗನೇ ಇರಬೇಕು. ಅರಿವ ಸಾಗರಕ್ಕೆ ಬತ್ತಿ ವಹಿಸದು ಆರುವ ದೀಪ ಹಚ್ಚಿದ ನನ್ನ ತಾಯಿಗೆ ಸೂಳೆ ಅನ್ನುವೆ ಆ ಕುಲಪಾತಕ್ಕೆ ನಾನು ಬಿಡಲು ಸಾಧ್ಯವಿಲ್ಲ. ಬಾರ್ಲೇ ಬಾ. ದೂರ ಸರದ ಮಾತನಾಡೋ ನನ್ನ ಪೇತುವೆ. ಹೆಣ್ಣಂದ್ರೆ ನಿನ್ನ ಕಣ್ಣಿನಲ್ಲಿ ಏನಂತ ತಿದ್ದುಕೊಂಡಿದ್ದೀಯಾ? ಅಷ್ಟೇ ಅಲ್ಲ, ನಿಮ್ಮಂತ ಬಂಡರಿಗಾಗಿ ಎದೆ ತಟ್ಟಿ ನಿಂತಿರುವ ಕಿತ್ತೂರು ರಾಣಿ ಚೆನ್ನಮ್ಮ, ಬೆಳವಡಿ ಮಲ್ಲಮ್ಮ, ನಿಮ್ಮಂತ ಬಂಡರ ಕಣ್ಣು ಕಿತ್ತಿದ್ದು ನೆನಪಿಲ್ಲವೇನೋ? ಲೇ ಚೈತ್ರ, ಬೆಳವಡಿ ಮಲ್ಲಮ್ಮ, ಕಿತ್ತೂರು ರಾಣಿ ಚೆನ್ನಮ್ಮನಂತೆ ನೀನು ಒಂದು ಹೆಣ್ಣು. ಆದರೆ ನಿನ್ನ ಶೀಲ ಇಂದು ನನ್ನ ಕೈಯಲ್ಲಿ. ನಾಯಿ, ಅದು ನಿನ್ನಿಂದ ಅಲ್ಲೋ, ನಿಮ್ಮಪ್ಪನನ್ನು ಹುಟ್ಟಿಸಿದ ನಿಮ್ಮಪ್ಪನಿಂದಲೂ ಸಾಧ್ಯವಿಲ್ಲವೆಂದ. ಯಾಕೆಂದ್ರೆ ಈ ನಿಮ್ಮಂತ ಕಾಮದ ನಾಯಿಗೆ ಸೆರಗಾಸುವಲ್ಲ ಈ ಚೈತ್ರ. ಈ ಹೆಣ್ಣು ಈ ಸಮಾಜದಲ್ಲಿ ಎಷ್ಟಿದ್ದರು ಗರತಿ ಗಂಗವ್ವ ಈ ಸಮಾಜದಲ್ಲಿ ಈ ಹೆಣ್ಣು ಗರತಿ. ನಿನ್ನಂತ 100 ಗರತಿಯರ ಮಾಂಗಲ್ಯವನ್ನು ಉರಿಯುವ ಕೆಂಡದಲ್ಲಿ ಹಾಕಿ ಆ ರಂಡೆಯರಿಗೆ ಗಂಡನಾಗಿದ್ದಾನೆ ಈ ರವಿರಾಜ್. ಹೀಗೆ ನೀನು ಗರತಿ ಗರತಿ ಮಹಾಗರತಿ ಎಂದು ನನ್ನ ಮುಂದೆ ಉತ್ತಟದಿಂದ ಮಾತನಾಡಿದರೆ ಕೈಯಲ್ಲಿರುವ ಈ ಬಂದೂಕನ್ನು ನೆಲಕ್ಕೆ ಉರುಳಿಸಿ ಅದು ನಿನ್ನ ಶೀಲದೊಡನೆ ಬೋಲು ಎಚ್ಚರ. ನೀತ, ನನಗೆ ಎತ್ತರ ಹೇಳುವ ಮುನ್ನ ಮೊದಲು ನೀನು ಎತ್ತರದಿಂದ ಬಗಳು ನೀ ನನಗೆ. ಏನಂದೆ? ಈ ಹೆಣ್ಣಿಗೆ ಇನ್ನೊಂದ್ಸಾರಿ ಜಾರದ ಮಾತನಾಡ್ತೀಯ ಆದ್ರೆ ಕಾಲಲ್ಲಿರುವ ಚಪ್ಪಲಿ ನಿನ್ನ ಕೊರಳಿಗೆ ಹಾರ ಮಾಡಿ ನಿನ್ನ ಕೊರಳಿಗೆ ಹಾಕಬೇಕಾದಿತ್ತು. ನೀನು ಎತ್ತರ. ಕೂಲ್ಡೌನ್ ಚೈತ್ರ, ಕೂಲ್ಡೌನ್. ಒಂದೇ ಒಂದು ಸಲ ಈ ನಿನ್ನ ಮೃದುವಾದ ದೇಹಕ್ಕೆ ಮುತ್ತು ಕೊಟ್ಟು ಬಾರ್ಲೆ ಬಾ. ಬೇಡ, ದಯವಿಟ್ಟು ನನ್ನ ಪಾಡಿಗೆ ನನ್ನನ್ನು ಬಿಟ್ಟು ಬಿಡು. ಬೇಡ,
Come on, director. Nini idhar character. Come on, director. Nini idhar character. Ninnane varaha varjoni Brahma. Ninnane varaha varjoni Brahma. Gilgil maarditre leppiya. Rowdy chamma yaryargu agala. Ratta nodi ನಾವು ನಿದ್ದೆ ಮಾಡಲ್ಲ. ಪ್ರೇಮ ಪ್ರೇಮ ಪ್ರೀತಿ ಕಟ್ಟಿದ್ದಾರಲ್ಲ. ತಾಯಿ ದುರ್ಗಾ ಮಾತೆ, ಈ ಜಗದಲ್ಲಿ ಮೋಸ ವಂಚನೆ ಅನ್ಯಾಯವನ್ನು ನೋಡಲಾಗದೆ ಈ ನಿನ್ನ ಮಗ ಒಂದು ವರವನ್ನು ಕೇಳಲು ಬಂದಿದ್ದಾನೆ. ಈ ದುನಿಯಾದ ಹುಲಿಯಾಗಿ ಈ ಹುಲಿ ಕೇಳುವ ವರವನ್ನು ಕೊಟ್ಟು ನೀನು ಆಶೀರ್ವದಿಸಿ ಬಿಟ್ಟರೆ ಅನ್ಯಾಯದಿಂದ ಕಣ್ಣಾಕುವರ ಕುತ್ತಿಗೆಯನ್ನು ಕತ್ತರಿಸಿ ಅವರ ರಕ್ತವನ್ನು ಈ ಭೂಮಿಗೆ ಕಣವಾಗಿ ಏರಿಸಿ ರಕ್ತದ ಅಭಿಷೇಕವನ್ನು ಮಾಡಿ ಕೆಟ್ಟ ವಸ್ತುಗಳನ್ನು ಕತ್ತರಿಸಿ ಹಾಕುವನು ಈ ಸಿಂಹಾದ್ರಿ. ಕಡು ಬಡವರ ಮೇಲೆ ದಬ್ಬಾಳಿಕೆ ಮಾಡುವ ರಣಹೇಡಿಗಳಿಗೆ ಆ ರಣಹೇಡಿಗಳನ್ನು ಸುಟ್ಟಾಕಿ ಆ ರೌಡಿಗಳಿಗೆ ನಾನೊಬ್ಬ ರಣಧೀರನಾಗುವೆ. ಅಲ್ಲ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಂತೆ ಕೆಟ್ಟ ಕೇಡಿಗಳ ಶಿರವನ್ನು ಚೆಂಡಾಡಿ ಆ ತಾಯಿಯ ಋಣವನ್ನು ತೀರಿಸುವೆನು. ನನ್ನ ಎದುರಿಸಿಂದ ಬೇಗ ಬೇರೆ ನಾಮ್ ಬೇಗ ಬೇರೆ ಕಾಮ್ ಬೇಗ ಹೇ ಯಾರ ನೀನು? ನನ್ನನ್ನೇಕೆ ಒಪ್ಪಿಕೊಂಡಿರುವೆ? ಮೊದಲು ಕೈ ಬಿಡು ನನ್ನನ್ನು. ದಯವಿಟ್ಟು ಹೇಗಾದ್ರೂ ಮಾಡಿ ಈ ಬಂಧನದಿಂದ ನನ್ನನ್ನು ಕಾಪಾಡಿ. ನೀವು ಕಾಪಾಡಿ ಚೈತ್ರ, ನಿನ್ನನ್ನು ಕಾಪಾಡಲು ಇವನೇನು ನಿನ್ನ ಗಂಡನೇ ಅಥವಾ ಮಿಂಡನೇ? ಏಯ್, ಬಾಯಿ ಮುಚ್ಚೋರನ್ನ ಹೇಳಿ ನನ್ನ ಮಗನೇ, ಇವನು ಗಂಡನೂ ಅಲ್ಲ ನನ್ನ ಮಿಂಡನೂ ಅಲ್ಲ. ಆ ದುರ್ಗಾದೇವಿ ನನ್ನನ್ನು ಕಾಪಾಡೋದಕ್ಕೆ ಕಳಿಸಿರುವ ಇವನೊಬ್ಬ ನನ್ನ ಪಾಲಿನ ದೇವರು. ದೇವರು? ಆ ನಿನ್ನ ದೇವರು ಕಣ್ಣು ಮುಚ್ಚಿ ಕಲ್ಲು ಬಂಡೆಗಿಂತ ಕಡೆಯಾಗಿ ಕುಳಿತಿರುವ ಈ ನಿನ್ನ ದೇವರು ಲೇ, ಈ ಕಾರ್ಯಕ್ಕೆ ಅಡ್ಡ ಬಂದರೆ ನೀನು ಯಾರೇ? ಬದ್ಮಾಶ್ ನನ್ನ ಮಗನೇ. ತುಮಾರ್ ನಾಮ್ಕೋ ಬಾಪ್ ನಿಮ್ಮ ಅಪ್ಪನೇ ಬದ್ಮಾಶ್ ನನ್ನ ಮಗನೇ. ಲೇ ಸುವರ್ಣನ ಮಗನೇ, ಏ ಸುವರ್ಕೋ ಬಚ್ಚೆ, ಹೆಚ್ಚಿಗೆ ಬಗಳಿದರೆ ನಿನ್ನನ್ನು ಹುಟ್ಟಿಲ್ಲ ಅನಿಸಿಬಿಡುತ್ತಾರೆ. ಬೇಗ ಸುಮ್ಮನೆ ಬಂದ ದಾರಿಗೆ ಹೆಣ್ಣನ್ನು ಬಿಟ್ಟು ರೈಟ್ ಮರಳಿ ರೈಟ್ ಹೇಳು. ನನಗೆ ರೈಟ್ ಹೇಳಲು ನೀನೇ ಬದ್ಮಾಶ್ ನನ್ನ ಮಗನೇ. ನಾನಾರು ನಿಮ್ಮಂತ ಬಣ್ಣ ಪುಂಡರಿಗೆ ಮಿಂಡ ಸರದಾರ. ಅಷ್ಟೇ ಅಲ್ಲ, ನಿಮ್ಮಂತ ತ್ರಡುಕ ರೌಡಿಗಳಿಗೆ ನಾನೊಬ್ಬ ರಣಧೀರ. ರಣಧೀರ? ನೀನ್ಯಾವ ಸೀಮೆಯ ರಣದಿರಲೇ ರಣವೇಡಿ ನನ್ನ ಮಗನೇ. ಈ ನನ್ನ ಕೆಲಸಕ್ಕೆ ಅಡ್ಡ ಆಗದೆ ಹೊರಟು ಹೋಗಿ ನಿನ್ನ ಜೀವ ಉಳಿಸಿಕೊ. ಜೀವ? ನನ್ನ ಜೀವದ ಜಾತಕ ಹೇಳುವ ಅಂದಿನ ಮಗನೇ, ಇಂದು ನಿನ್ನ
ನಿನ್ನ ಪ್ರಾಣವನ್ನು ಯಮಲೋಕದತ್ತ ಪಾರ್ಸಲ್ ಮಾಡಬೇಕಾಗಿತ್ತು. ಆದರೆ ನಿನ್ನನ್ನು ಏಕೆ ಸುಮ್ಮನೆ ಬಿಟ್ಟಿರುವೆನೆಂದರೆ ಈ ಹುಲಿಯ ಬಗ್ಗೆ ಚೆನ್ನಾಗಿ ತಿಳಿದುಕೊಂಡು ಮಾತನಾಡು. ಹುಲಿ ನಿನಗೆ ಹುಲಿ ಎಂಬ ಪಟ್ಟವನ್ನು ಈ ನಾಟಕದಲ್ಲಿ ಕೊಟ್ಟಿರಬಹುದು. ಹುಲಿಯನ್ನ ಪಟ್ಟವನ್ನು ಹುಟ್ಟಿನಿಂದ ನನ್ನ ಬೆನ್ನಿಂದ ಕಟ್ಟಿಕೊಂಡು ಬಂದವನು ನಾನು. ನಿನ್ನನ್ನು ಈ ಲೋಕದಿಂದ ಪರಲೋಕಕ್ಕೆ ಪಾರ್ಸಲ್ ಮಾಡದಿದ್ದರೆ ಸುತ್ತ ಹತ್ತೂರಿಗೆ ಹುಲಿಯಾಗಿ ಮೆರೆಯುತ್ತಿರುವ ಈ ಟಿಪ್ಪು ಸುಲ್ತಾನನ ಪ್ರಾಣಕ್ಕೆ ಕುತ್ತು ಬಾರದೇ ಇರದು. ಇಂದಿನಿಂದ ಶುರುವಾಯಿತು ನಿನ್ನ ಯುದ್ಧದ ನಾಂದಿ. ಬರುತ್ತೇನೆ, ನೋ ನೋ ಹೋಗುತ್ತೇನೆ. ಅದೇ ಕಣ್ಣು ಅದೇ ಕಣ್ಣು ಅದೇ ಕಣ್ಣು ಅದೇ ಕಣ್ಣು ಮನದ ತಲುಪಿದೆ ಇದು ಯಾರಿದೆ. ಅದೇ ಕಣ್ಣು ಅದೇ ಕಣ್ಣು ಅದೇ ಕಣ್ಣು ಅದೇ ಕಣ್ಣು ಬೇಟೆಯಾಡುತ್ತಿದೆ ಮನವ ತಲುಪಿದೆ. ಚಲೋ ಜಾವಲೇ ಮಗನ ದಿಲೀಪ, ಚಲೋ ಜಾವ್. ಈ ಸಿಂಹನ ಕೈಯಿಂದ ತಪ್ಪಿಸಿಕೊಂಡಿರುವೆ ಎಂದರೆ ಅದು ನಿನ್ನ ಪುಣ್ಯದ ಫಲವಿದೆ. ಈ ಸುಮ್ಮನೆ ಬಿಟ್ಟಿದೆ ಎಂದರೆ ಅದು ನಿನ್ನ ತಾಯಿ ಹೊಟ್ಟೆ ತಣ್ಣಗಿದೆ. ಹೋಗಲೇ ಮಗನ ದಿಲೀಪ, ಹೋಗು. ನೋಡಿ, ಈ ಬಡ ಹೆಣ್ಣಿನ ಮಾನ ಪ್ರಾಣ ಕಾಪಾಡಿದ ನೀವೇ ನನ್ನ ಪಾಲಿನ ದೇವರು ಇಂದು. ದೇವರ ಬಗ್ಗೆ ಹೊಗಳುವ ಹುಚ್ಚು ಹೆಣ್ಣೆ, ಆ ದೇವರ ಬಗ್ಗೆ ನಿನಗೆ ಅಷ್ಟೊಂದು ಕರುಣೆ ಇದ್ದರೆ ಆ ದೇವರು ಬಂದು ನಿನ್ನನ್ನೇಕೆ ಕಾಪಾಡಲಿಲ್ಲ? ನೋಡಿ, ಆ ದೇವರ ರೂಪದಲ್ಲಿ ಬಂದು ನೀವು ನನ್ನ ಮಾನ ಪ್ರಾಣ ಕಾಪಾಡಿದ್ದೀರಲ್ಲ, ಇಂದು ನೀವೇ ನನ್ನ ಪಾಲಿನ ದೇವರು. ದೇವರ ಅಪಾಯದ ಅಂಚಲಲ್ಲಿರುವ ಹೆಣ್ಣನ್ನು ಕಾಪಾಡದೇ ಇರುವ ದೇವರೇ ತನ್ನ ಕಣ್ಣೆದುರೇ ಒಂದು ಹೆಣ್ಣಿನ ಮಾನ ಹಾಳಾಗುತ್ತಿರುವಾಗ ಕಣ್ಣು ಮುಚ್ಚಿ ಕುಳಿತುಕೊಂಡಿರವಲ್ಲ ಇವನೊಬ್ಬ ದೇವರೇ, ಆದಿನ ಕಲ್ಲು ದೇವರು. ಇವರು ಮಾತನಾಡ್ತಾ ಇರುವ ರೀತಿ ನೋಡ್ತಾ ಇದ್ದರೆ ನನ್ನ ಸಿಂಹಾದ್ರಿಯ ಧ್ವನಿ ಕೇಳ್ತಾ ಇದೆ. ಬೇರೆ ಯಾರು ಅಲ್ಲ, ನಿಜ ಇವನು ನನ್ನ ಸಿಂಹಾದ್ರಿನೇ. ಇವರು ರೋಷಾವೇಶ ನೋಡ್ತಾ ಇದ್ದರೆ ಇವರಿಗೆ ಚಿಂಚೆಗಿದ್ದಾರೆ ನನಗೊಂದು ಗೊತ್ತನೇ ಆಗ್ತಾ ಇಲ್ಲವಲ್ಲ. ಹಾ ನೋಡಿ, ಆ ದೇವರ ಪ್ರತಿರೂಪವಾಗಿ ನೀವು ಬಂದು ನನ್ನ ಮಾನ ಪ್ರಾಣ ಕಾಪಾಡಿದ್ದೀರಾ. ನೀವೇ ನನ್ನ ಪಾಲಿನ ದೇವರು ಇಂದು. ನೋಡಿ, ಆದಷ್ಟು ಬೇಗ ನಾನು ನಿಮ್ಮನ್ನು ಇಷ್ಟಪಟ್ಟು ಈಗ ಪ್ರೀತಿ ಮಾಡ್ತಾ ಇದ್ದೀನಿ. ಪ್ರೀತಿ ಈ ಜಗದಲ್ಲಿರುವ ಬಂಡರ ಪುಂಡರ ರುಂಡವನ್ನು ತೆಗೆಯುವುದು ಈ ಬೇಗ ಯಾರನ್ನು ಪ್ರೀತಿ ಮಾಡುವುದಿಲ್ಲ. ನೋಡಿ, ಈ ಹೆಣ್ಣು ಏನು ಗೊತ್ತು ಗುರಿ ಇಲ್ಲದೆ, ನಿಮ್ಮ ಪರಿಚಯ ಸಹ ಇಲ್ಲದೆ ನಿಮ್ಮನ್ನೇ ಪ್ರೀತಿ ಮಾಡ್ತಾ ಇದ್ದಾನೆ ಅಂತ ನನ್ನ ಮನಸ್ಸು ಈಗ ಏನು ಕೇಳ್ತಾ ಇದೆ. ದಯವಿಟ್ಟು ಬೇಡ ಅಂತ ಮಾತ್ರ ಹೇಳ್ಬೇಡಿ. ಐ ಲವ್ ಯು ಸಿಂಹಾದ್ರಿ. ಸಂತೋಷ ತಂದೆ ಹೃದಯಕ್ಕೆ, ಸಂಗಾತಿ ನೀನಾದೆ ನನ್ನ ಬಾಳಿಗೆ, ಸಂತೋಷ ತಂದೆ ನನ್ನ ಹೃದಯಕ್ಕೆ. ನೀಲಾಂಬರಿ ಯುಲೋನೆ ಶೀಲಾಂಬರಿ ಶೀಲಾಂಬರಿ ಶೀಲಾಂಬರಿ.
ಈ ಯೋಧರಿಗೆ ಪ್ರೀತಿ ಗೀತಿ ಎಂದು ತಲೆ ತಿನ್ನಬೇಡ. ಸುಮ್ಮನೆ ಹೊರಟು ಹೋಗು ಇಲ್ಲಿಂದ. ನೋಡಿ, ಈ ಜೀವನ ಮಾನಪ್ರಾಣ ಕಾಪಾಡಿದ ನನ್ನ ಪಾಲಿನ ದೇವರಿಂದ ನಾನು ನಿಮ್ಮನ್ನು ಇಷ್ಟು ಒತ್ತಾಯದಿಂದ ಮಾತನಾಡಿಸಿದೆಯೇ ಅಷ್ಟೇ. ಇರಲಿ. ಅಂದ ಹಾಗೆ ತಮ್ಮ ಹೆಸರು ಏನಂತ ಹೇಳ್ತಾ ಇದ್ದೀರಾ ತಾವು? ಹೆಸರು ಕಂಡ ಹೆಣ್ಣುಗಳ ಜೊತೆ ಶೀಲದ ಜೊತೆ ಚಕ್ಕಂದ ಆಟವಾಡಿ ಶ್ರೀಮಂತಿಕೆಯಿಂದ ಬೆರೆಯುವ ರೌಡಿಗಳಿಗೆ ನಾನೊಬ್ಬ ರಣಧೀರ. ನನ್ನ ಹೆಸರು ಬೇಗ ಬರುತ್ತೇನೆ. ಓಹೋ, ಮೇಘ ಅಂದ್ರೆ ಇವರ ರೋಷ ದೋಷ ನೋಡ್ತಾ ಇದ್ದರೆ, ಇವರ ಸ್ಟೈಲು, ಇವರು ಎಲ್ಲವನ್ನು ನೋಡ್ತಾ ಇದ್ದರೆ ನಾನು ಪ್ರೀತಿಸುತ್ತಿರುವ ಸಿಂಹಾದ್ರಿನೇ ನಿಜ. ಓಹೋ, ಈ ಸಮಾಜದಲ್ಲಿ ತುಂಬಿ ತುಳುಕುತ್ತಿರುವ ದುಷ್ಟರ ಅನ್ಯಾಯ ಹೆಚ್ಚಾಗಿದೆ ಈಗಿನ ಸಮಾಜದಲ್ಲಿ. ಅಂತ ದುಷ್ಟರನ್ನು ಸದೆ ಬಿಡುವುದಕ್ಕಾಗಿ ರೋಷವಾಗಿ ಮತ್ತೆ ಅವತರಿಸಿ ಬಂದಿರಬೇಕು ಈ ನನ್ನ ಸಿಂಹಾದ್ರಿ. ಎಲ್ಲಿ ಇದು ಸಿಂಹಾದ್ರಿ? ಈ ನನ್ನ ಪ್ರೀತಿ ನಿನ್ನ ಜೊತೆಯಲ್ಲಿದ್ದಾರೆ, ಅಷ್ಟೇ ಸಾಕು ನನಗೆ.